ಅಂಕೋಲಾದಲ್ಲಿ ಮತ್ತೆ ಕಳ್ಳರ ಕರಾಮತ್ತು ಮುಂದುವರೆದಿದ್ದು ಕೋಲ್ಡ್ ಡ್ರಿಂಕ್ ಶಾಪ್ನ ಒಳಹೊಕ್ಕಿದ ಕಳ್ಳರು ಅಲ್ಲಿದ್ದ ಗಲ್ಲಿ ಪೆಟ್ಟಿಗೆಯನ್ನೇ ನಾಪತ್ತೆ ಮಾಡಿ ಪರಾರಿಯಾಗಿದ್ದಾರೆ. ಅಂಕೋಲಾ ತಾಲೂಕಿನಲ್ಲಿ ಕಳ್ಳರು ಮತ್ತೆ ತಮ್ಮ ಕರಾಮತ್ತು ಮುಂದುವರೆಸಿದ್ದು, ಪಟ್ಟಣದ ಬಂಡಿ ಬಜಾರ್ನಲ್ಲಿರುವ ಹನುಮಾನ್ ಕೋಲ್ಡ್ ಡ್ರಿಂಕ್ಸ್ನಲ್ಲಿ ಕಳ್ಳತನ ನಡೆಸಿ ಪರಾರಿಯಾಗಿದ್ದಾರೆ. ಬಬ್ರುವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಹೋದರರು ಕಳೆದ ಅನೇಕ ವರ್ಷಗಳಿಂದ ಕಷ್ಟಪಟ್ಟು ದುಡಿದು ತಮ್ಮ ಸಂಸಾರ ನಿಭಾಯಿಸುತ್ತಿದ್ದರು. ಜೂನ್ 24ರ ಸೋಮವಾರ ಎಂದಿನಂತೆ ವ್ಯಾಪಾರ ವಹಿವಾಟು ಮುಗಿಸಿ ರಾತ್ರಿ ಅಂಗಡಿ ಲಾಕ್ ಮಾಡಿ ಹೋಗಿದ್ದರಾದರೂ ಬೆಳಕು ಹರಿಯುವುದರೊಳಗೆ ಅವರ ಅಂಗಡಿ ಕಳ್ಳತನವಾಗಿದ್ದು, ಬಂದು ನೋಡುವಷ್ಟರಲ್ಲಿ ಹಣವನ್ನಿಟ್ಟಿದ್ದ ಗಲ್ಲಾಪೆಟ್ಟಿಗೆಯನ್ನ ಅದಾರು ಕಳ್ಳರು ಹೊತ್ತೊಯ್ದಿರುವುದು ಕಂಡು ಕ್ಷಣಕಾಲ ಅವಕ್ಕಾಗಿದ್ದಾರೆ. ಅಂಗಡಿಯ ವಿದ್ಯುತ್ ಬಿಲ್ ತುಂಬಲು ಕಷ್ಟಪಟ್ಟು ಕೂಡಿಟ್ಟಿದ್ದ ಹಣ ಹಾಗೂ ಇತರೆ ಅಲ್ಪ ಪ್ರಮಾಣದ ಹಣ ಅದರಲ್ಲಿ ಇತ್ತಲ್ಲದೆ ಎಟಿಎಂ ಕಾರ್ಡ್ ಮತ್ತಿತರ ಕೆಲ ದಾಖಲೆ ಪತ್ರಗಳು ಇದ್ದವು ಎನ್ನುತ್ತಾರೆ ಅಂಗಡಿ ಮಾಲಕರು. 112 ತುರ್ತು ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಅಂಗಡಿಯ ಪಕ್ಕದಲ್ಲಿ ಪಿಎಲ್ಡಿ ಬ್ಯಾಂಕಿಗೆ ಹೋಗುವ ಕಚ್ಚಾ ರಸ್ತೆ ಇದ್ದು, ಅಲ್ಲಿ ಹೋದ ಕಳ್ಳರು ಅತಿ ಸುಲಭವಾಗಿ ಏರಬಹುದಾದ ಕಡಿಮೆ ತಗ್ಗಿನ ಹಳೆಯ ಅಂಗಡಿಯ ಮೇಲ್ಛಾವಣಿ ಹತ್ತಿ ಹಂಚುಗಳನ್ನ ಸರಿಸಿ ಕೆಳಗಿಳಿದು ಅಂಗಡಿಯ ದೊಡ್ಡ ಫ್ರೀಜರ್ ಮೇಲೆ ಇಟ್ಟಿದ್ದ ಕ್ಯಾಶ್ ಬಾಕ್ಸ್ ಅನ್ನೇ ಕದ್ದೊಯ್ದಿದ್ದಾರೆ ಎನ್ನಲಾಗಿದೆ. ಕಳ್ಳರು ಬಂದು ಹೋಗಿರುವ ದೃಶ್ಯಾವಳಿಯ ತುಣುಕು ಬ್ಯಾಂಕಿನ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿರುವ ಸಾಧ್ಯತೆ ಕೇಳಿಬಂದಿದೆ. ಸ್ಥಳೀಯರೇ ಈ ಕೃತ್ಯ ಮಾಡಿರಬಹುದೇ ಅಥವಾ ಇತರರೊಂದಿಗೆ ಶಾಮೀಲಾಗಿರಬಹುದೇ ಇಲ್ಲವೇ ಹೊರಗಿನ ಕಳ್ಳರೇ ಈ ಕೃತ್ಯ ಎಸಗಿದರೆ ಎಂಬ ಕುರಿತು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಿದ್ದು, ಪೊಲೀಸರು ಕಳ್ಳತನ ಪ್ರಕರಣ ಭೇದಿಸಿಯಾರೆ ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.